ಮದುವೆ ಅನ್ನೋದು ಅವರವರ ತೀರಾ ವೈಯಕ್ತಿಕವಾದಂಥ ವಿಚಾರ. ಆದರೆ ಸ್ಯಾಂಡಲ್ವುಡ್ ಅಥವಾ ಸಿನಿಮಾ ಇಂಡಸ್ಟ್ರಿ, ಕಿರುತೆರೆ, ಹಿರಿತೆರೆ ಈ ಥರದ ಇಂಡಸ್ಟ್ರಿಗಳು ಬಂದಾಗ ಎಷ್ಟೋ ವರ್ಷಗಳಾದರೂ ಕೂಡ ಇನ್ನೂ ಯಾಕೆ ಮದುವೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾಕಂದರೆ ಅವ್ರು ಎಲ್ರೂ ಹೀರೋಯಿನ್ಸ್ ಆಗಿರ್ತಾರೆ, ನೋಡೋದಕ್ಕೆ ಚೆನ್ನಾಗಿರ್ತಾರೆ, ಮುದ್ದಾಗಿರ್ತಾರೆ. ಆದರೆ ಅವರು ಯಾಕೆ ಇನ್ನೂ ಮದುವೆ ಆಗದೆ ಇದ್ದಾರೆ ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿರುತ್ತೆ. ಕೆಲವರಿಗೆ ಕೆರಿಯರ್ ಚಿಂತೆ, ಇನ್ನು ಕೆಲವರಿಗೆ ವೈಯಕ್ತಿಕ ಸಮಸ್ಯೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಟೈಮಲ್ಲಿ ಇಂಡಸ್ಟ್ರಿಯನ್ನು ಆಳಿದ ಅದೆಷ್ಟೋ ನಾಯಕಿಯರು ಇದ್ದಾರೆ ಮತ್ತು ನೇಮು ಫೇಮನ್ನು ಗಳಿಸಿಕೊಂಡಂಥ ನಾಯಕಿಯರು ಇದ್ದಾರೆ. ಹಾಗೆಯೇ ಕ್ರಶ್ ಅಂತ ಕರೆಸ್ಕೊಂಡಂಥ ನಾಯಕಿಯರು ಕೂಡ ಇದ್ದಾರೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, 35 ವರ್ಷ ಕಳೆದ್ರೂ, ಹತ್ರ 40 ವರ್ಷ ಆದ್ರೂ ಇನ್ನು ಮದುವೆ ಆಗದ ಅದೆಷ್ಟೋ ನಾಯಕಿಯರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಇದ್ದಾರೆ. ಇವತ್ತು ಈ ವಿಡಿಯೋದಲ್ಲಿ ಮದುವೆಯಾಗದೆ ಒಂಟಿಯಾಗಿ ಉಳಿದಂಥ ನಾಯಕಿಯರು ಯಾರು ಮತ್ತೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಆ ಪೈಕಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಟೈಮ್ನಲ್ಲಿ ತುಂಬಾ ಫೇಮಸ್ ಆದಂಥ ನಟಿ ಇದ್ದಿದ್ರೆ ಇವತ್ತು ಟಾಪ್ 1 ಹೀರೋಯಿನ್ ಆಗಬಹುದಿತ್ತು ಅಂತ ಅನಿಸ್ಕೊಂಡಂಥ ನಟಿ ಅಂತ ಹೇಳಿದ್ರೆ ಅದು ನೀತು ಶೆಟ್ಟಿ. ಪೂಜಾರಿ ಸಿನಿಮಾ ಮುಖಾಂತರವಾಗಿ ಸಾಕಷ್ಟು ಫೇಮಸ್ ಆದವರು ನೀತು. ಆದ ನಂತರ ಅವರು ಗಾಳಿಪಟ ಸಿನಿಮಾದಲ್ಲೂ ಕೂಡ ನಟಿಸ್ತಾರೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಈಗ ಅವರಿಗೆ ವಯಸ್ಸು 35. ಸೆಪ್ಟೆಂಬರ್ 2, 1990ರಲ್ಲಿ ಜನಿಸ್ತಾರೆ. ಇಲ್ಲಿವರೆಗೂ ಮದುವೆ ಆಗದೆ ಹಾಗೆ ಉಳಿದಿದ್ದಾರೆ. ತೀರಾ ವೈಯಕ್ತಿಕವಾಗಿ ನಾವು ನೋಡೋದಾದರೆ ನೀತು ಸ್ವಲ್ಪ ದಪ್ಪ ಆಗಿದ್ದಾರೆ. ಅವರ ಹೆಲ್ತ್ ಅಪ್ಸೆಟ್ ಆಗಿತ್ತು. ಇದರಿಂದ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಉಳ್ಕೊಂಡ್ರು. ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಆಗಿದ್ದು ಕೂಡ ಹೌದು. ಮಾನಸಿಕವಾಗಿ ಸಮಸ್ಯೆಯನ್ನು ಎದುರಿಸಿದ್ದು ಕೂಡ ಹೌದು. ಯಾಕಂದರೆ ಒಂದು ಕಾಲದಲ್ಲಿ ಹೀರೋಯಿನ್ ಆಗಿ ಮೆರೆದವರು ದಪ್ಪ ಆದರು ಅನ್ನುವಂಥ ಕಾರಣಕ್ಕೆ ಅವಕಾಶಗಳು ಸಿಗದೇ ಇದ್ದಾಗ ವೈಯಕ್ತಿಕವಾಗಿ ಅದು ಅವರಿಗೆ ಎಷ್ಟು ಹರ್ಟ್ ಆಗಿರುತ್ತೆ ಅನ್ನೋದು ಗೊತ್ತಿರುತ್ತೆ. ಅದಲ್ಲದೆ ಈ ಹಿಂದೆ ನೀತು ಕೆಲವೊಂದಷ್ಟು ಕಾರ್ಯಕ್ರಮದಲ್ಲಿ ತನ್ನದು ಲವ್ ಫೇಲ್ಯೂರ್ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ರು. ಒಬ್ಬರನ್ನ ಇಷ್ಟಪಟ್ಟಿದ್ರು, ಆದರೆ ಮದುವೆ ಆಗದೆ ಹಾಗೆ ಇದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಿದೆ. ಅವರ ಹೆಲ್ತ್ ಕಾರಣಕ್ಕೋ ಅಥವಾ ಅವರು ಲವ್ ಫೇಲ್ಯೂರ್ ಆಗಿದ್ದ ಕಾರಣಕ್ಕೋ ಗೊತ್ತಿಲ್ಲ, ಮದುವೆ ಆಗದೆ ಇನ್ನೂ ಹಾಗೆ ಉಳಿದಿದ್ದಾರೆ. ಮುಂದೆ ಆಗಬಹುದಾದ ಸಾಧ್ಯತೆಗಳು ಇದ್ರೂ ಕೂಡ ಆಶ್ಚರ್ಯ ಪಡಬೇಕೇನು ಇಲ್ಲ. ಇನ್ನು ಅದೇ ರೀತಿಯಾಗಿ ಶರ್ಮಿಳಾ ಮಾಂಡ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರನ್ನ ಸಂಪಾದಿಸಿದ್ದಾರೆ. ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ. ಇವತ್ತಿಗೂ ಕೂಡ ಶರ್ಮಿಳಾ ಅಂದರೆ ಒಂದು ಕ್ರೇಜ್ ಅನ್ನೋದು ಇದೆ. ಶರ್ಮಿಳಾ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವು ವರ್ಷಗಳಿಂದ ದುಡಿತಾ ಇದ್ದಾರೆ. ವೆಂಕಟೇಶ್ ಸಂಕಟ, ಸ್ವಯಂವರ ಹೀಗೆ ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ. ಈಗಲೂ ಕೂಡ ಶಿವಣ್ಣನ ಜೊತೆಗೆ ಒಂದು ಸಿನಿಮಾವನ್ನು ಒಪ್ಕೊಂಡಿದ್ದಾರೆ. ನವಗ್ರಹ ಸಿನಿಮಾ ಮುಖಾಂತರವಾಗಿ ಇವರು ಎಲ್ರಿಗೂ ಇಷ್ಟ ಆಗ್ತಾರೆ. ಶರ್ಮಿಳಾ ಮಾಂಡ್ರೆ ಕೂಡ ಇವತ್ತಿಗೂ ಮದುವೆ ಆಗದೆ ಹಾಗೇನೆ ಸಿಂಗಲ್ ಆಗಿ ಉಳ್ಕೊಂಡಿದ್ದಾರೆ. ಇವರ ವಯಸ್ಸು 37. 28 ಅಕ್ಟೋಬರ್ 1987ರಲ್ಲಿ ಇವರು ಜನಿಸ್ತಾರೆ. ಈಗ ವಯಸ್ಸು 35 ಕ್ರಾಸ್ ಆಗಿದ್ರೂ ಕೂಡ 37 ಇವರಿಗೆ ವಯಸ್ಸು. 40ರ ಆಸುಪಾಸಿನಲ್ಲಿ ಇದ್ರೂ ಕೂಡ ಮದುವೆ ಆಗದೆ ಹಾಗೆ ಉಳಿದಿದ್ದಾರೆ. ಸೊ ಇವರು ನೋಡೋದಕ್ಕೂ ಕೂಡ ಚೆನ್ನಾಗಿದ್ದಾರೆ. ಇವರ ವಯಸ್ಸು 37 ಅಂತ ಕೂಡ ಅನ್ಸೋದಿಲ್ಲ. ಆದರೆ ಯಾವ ಕಾರಣಕ್ಕಿನ್ನೂ ಮದುವೆ ಆಗದೆ ಹಾಗೆ ಉಳ್ಕೊಂಡಿದ್ದಾರೆ ಅನ್ನೋದನ್ನ ಅವರ ವೈಯಕ್ತಿಕ ವಿಚಾರದ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಲವ್ನಲ್ಲಿದ್ದಾರಾ, ರಿಲೇಶನ್ಶಿಪ್ನಲ್ಲಿ ಇದ್ದಾರಾ ಅನ್ನೋದನ್ನು ಕೂಡ ಶರ್ಮಿಳಾ ಎಲ್ಲಿಯೂ ಕೂಡ ಹೇಳ್ಕೊಂಡಿಲ್ಲ. ಇನ್ನು ದೀಪಾ ಸನ್ನಿಧಿ ಕೂಡ ಸಾರಥಿ ಸಿನಿಮಾ ಮುಖಾಂತರವಾಗಿ ಸಿಕ್ಕಾಪಟ್ಟೆ ಫೇಮಸ್ ಆದವರು. ಅದಾದಮೇಲೆ ಪರಮಾತ್ಮ ಸೇರಿದಂತೆ ಕೆಲವೊಂದಷ್ಟು ಸಿನಿಮಾಗಳನ್ನು ಮಾಡಿದ್ರು. ಆದರೆ ಸಿನಿಮಾದಲ್ಲೂ ಹೆಚ್ಚಿನ ಫೋಕಸ್ ಮಾಡ್ತಾ ಇಲ್ಲ, ಅವಕಾಶಗಳು ಬರ್ತಾ ಇಲ್ಲ ಅಥವಾ ಅಭಿನಯಿಸ್ತಾ ಇಲ್ಲ. ಈತ ಓದೋದ್ರ ಬಗ್ಗೆನೂ ಕೂಡ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ. ಇಂಡಸ್ಟ್ರಿಯಿಂದನೇ ದೂರ ಉಳಿದಿದ್ದಾರೆ. ಅವರಿಗೆ 35 ವರ್ಷ ಆದ್ರೂ ಕೂಡ ಇನ್ನೂ ಮದುವೆ ಆಗದೆ ಹಾಗೆ ಉಳಿದಿದ್ದಾರೆ. ಇವರು 16 ಜೂನ್ 1990ರಲ್ಲಿ ಜನಿಸ್ತಾರೆ. ಸ್ವಲ್ಪ ಮಟ್ಟಿಗೆ ಅಫೇರ್ಸ್ ಹಾಗೆಯೇ ಬೇರೆ ಲವ್ ಬ್ರೇಕಪ್ ಈ ವಿಚಾರದಲ್ಲಿ ಸುದ್ದಿಯಾದ್ರು ದೀಪಾ ಸನ್ನಿಧಿ. ತೆಲುಗಿನ ಸಿದ್ಧಾರ್ಥ್ ಜೊತೆಗೆ ಅಫೇರ್ ಇದೆ ಅನ್ನೋದನ್ನ ಹೇಳಲಾಗಿತ್ತು. ಆದರೆ ಅದಾದ್ಮೇಲೆ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಇಂಡಸ್ಟ್ರಿಯಿಂದನೇ ಅಂತರ ಕಾಯ್ದುಕೊಂಡಿದ್ದಾರೆ. 35 ವರ್ಷ ಆದ್ರೂ ಕೂಡ ಮದುವೆ ಆಗದೆ ಉಳಿದಿರೋದು ಅವ್ರ ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಬೇಸರ ಆಗಿದೆ. ಆದಷ್ಟು ಬೇಗ ಮದುವೆ ಆಗಿ ಇಲ್ಲ ಸಿನಿಮಾ ಇಂಡಸ್ಟ್ರಿಗಾದ್ರೂ ಕಮ್ ಬ್ಯಾಕ್ ಮಾಡಿ ಅಂತ ಅನೇಕರು ಅವರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಇನ್ನು ನಟಿ ಕಮ್ ನಿರೂಪಕಿ ಎಲ್ಲರ ಮನೆಮಾತಾಗಿರುವಂಥ ಅನುಪಮಾ ಗೌಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಒಂದಷ್ಟು ಅವಾರ್ಡ್ಗಳು ಬಂದಿದೆ. ಕಲಾತ್ಮಕವಾದಂಥ ಸಿನಿಮಾಗಳನ್ನು ಒಪ್ಕೊಳ್ತಾ ಇದ್ದಾರೆ. ಅವಾರ್ಡ್ ವಿನ್ನಿಂಗ್ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಅಭಿನಯ ಕೂಡ ಚೆನ್ನಾಗಿದೆ. ಕಮರ್ಷಿಯಲ್ ಸಿನಿಮಾ ಅಲ್ಲದೆ ಇದ್ರೂ ಕೂಡ ಕಲಾತ್ಮಕವಾದಂಥ ಸಿನಿಮಾಗಳನ್ನು ಒಪ್ಪಿಕೊಳ್ತಾ ಇದ್ದಾರೆ. ಪಾತ್ರಕ್ಕೆ ಜೀವ ತುಂಬ್ತಾ ಇದ್ದಾರೆ. ಇನ್ನು ನಿರೂಪಕಿಯಾಗಿ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದ್ದಾರೆ. ಅನುಶ್ರೀ ಅವರ ಸರಿ ಸಮಾನಕ್ಕೆ ಬೆಳೆಯುವಂತಹ ಹುಡುಗಿ ಅಂತಾನೆ ಇವರು ಫೇಮಸ್
ಫೇಮಸ್ ಆಗಿದ್ದಾರೆ. ಇವರು ಅಂತಂದು ತುಂಬ ಜನಕ್ಕೆ ಇಷ್ಟ, ಫ್ಯಾನ್ ಫಾಲೋಯಿಂಗ್ ಇದೆ. ನೋಡೋದಕ್ಕೂ ಚೆನ್ನಾಗಿದ್ದಾರೆ, ಜವಾಬ್ದಾರಿಗಳನ್ನು ಕಳ್ಕೊಂಡಿದ್ದಾರೆ. ಇವರಿಗೆ ಇದೀಗ 34 ವರ್ಷ. ಮಾರ್ಚ್ 21, 1991ರಲ್ಲಿ ಜನಿಸಿದ್ದಾರೆ. ಇನ್ನೇನು 35ರ ಆಸುಪಾಸಿನಲ್ಲಿ ಇದ್ದಾರೆ. ಆದರೆ ವೈಯಕ್ತಿಕವಾಗಿ ಇವರ ವಿಚಾರ ಎಲ್ರಿಗೂ ಗೊತ್ತಿರೋದೆ. ಲವ್ ಬ್ರೇಕಪ್ಪು, ಲವ್ ಫೇಲೂರು ಅಂತ ನೊಂದಿದ್ದಾರೆ. ಅದಲ್ಲದೆ ಮನೆಯಲ್ಲಿ ಗಂಡು ಮಕ್ಕಳು ಇಲ್ಲದ ಕಾರಣಕ್ಕೆ ಮನೆಯ ಜವಾಬ್ದಾರಿಯನ್ನು ಕೂಡ ಇವರೇ ಹೊತ್ಕೊಂಡಿದ್ದಾರೆ. ಈ ಕಾರಣಕ್ಕೆ ಮದುವೆ ಆಗದೆ ಹಾಗೆ ಉಳಿದಿದ್ದಾರೋ ಅಥವಾ ಪ್ರೀತಿಯಲ್ಲಿ ಆದಂಥ ಮೋಸದಿಂದ ಹಾಗೆ ಉಳಿದಿದ್ದಾರೋ ಗೊತ್ತಿಲ್ಲ. ಸದ್ಯಕ್ಕೆ ಮದುವೆ ಆಗೋದ್ರ ಬಗ್ಗೆ ಆಲೋಚನೆ ಇಲ್ಲ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಮದುವೆ ಅನ್ನೋದೇ ಫೈನಲ್ ಅಲ್ಲ, ಅಲ್ಟಿಮೇಟ್ ಅಲ್ಲ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಸೊ ಮದುವೆ ಆಗದೆ ಹಾಗೆ ಉಳಿದಿರುವ 35ರ ಆಸುಪಾಸಿನ ನಟಿಯರ ಪೈಕಿ ಅನುಪಮ ಕೂಡ ಇದ್ದಾರೆ. ಕನ್ನಡ ಇಂಡಸ್ಟ್ರಿಯ ಮತ್ತೊಬ್ಬ ನಟಿ ಅಂತ ಅಂದರೆ ಕೃಷಿತಾ ಪಂಡ. ಇವರು ಮಾಡೆಲ್ ಕೂಡ ಹೌದು. ಒಂದಷ್ಟು ಸಿನಿಮಾಗಳಲ್ಲಿ ಇವರು ನಟಿಸಿದ್ರು. ಬಿಗ್ ಬಾಸ್ ಸೀಸನ್ ಮುಖಾಂತರವಾಗಿ ಸಿಕ್ಕಾಬಟ್ಟೆ ಫೇಮಸ್ ಆಗ್ತಾರೆ. ಇವರು ಮಿಸ್ ಕರ್ನಾಟಕ 2014 ಕೂಡ ಹೌದು. ನೋಡೋದಕ್ಕೂ ಕೂಡ ಚೆನ್ನಾಗಿ ಇರುವಂಥ ಇವರು ಅದ್ಯಾಕೋ ಗೊತ್ತಿಲ್ಲ, ಮದುವೆ ಅಂತ ಅಂದರೆ ನೋ ಅಂತ ಹೇಳ್ತಾರೆ. ಅಕೀರಾ, ಕಾಹಿ, ಎರಡು ಕನಸು, ಏರಾ, ಕನ್ನಡಕ್ಕಾಗಿ ಒಂದನ್ನು ಒತ್ತಿ, ಭರಾಟೆ, ಈ ಎಲ್ಲ ಸಿನಿಮಾಗಳಲ್ಲಿ ನಟಿಸಿರುವಂಥ ಕೃಷಿತಾ ಪಂಡ ಇದೀಗ 35 ವರ್ಷ. 1989 ಸೆಪ್ಟೆಂಬರ್ 23ರಂದು ಜನಿಸ್ತಾರೆ. ಇವರು ಮೂಲತಃ ಕೊಡಗು ಮೂಲದವರು. ನೋಡೋದಕ್ಕೆ ಕೃಷಿತಾ ಪಂಡ ಮುದ್ದಾಗೆ ಇದ್ದಾರೆ. ಇವ್ರಿಗೂ ಕೂಡ ಅನೇಕ ಫ್ಯಾನ್ ಫಾಲೋಯಿಂಗ್ ಇದೆ. ಇದ್ರೆ ಕೃಷಿ ಥರ ಇರಬೇಕು ಅಂತ ಹೇಳೋರು ಜಾಸ್ತಿ ಜನ ಇದ್ದಾರೆ. ಎಲ್ಲರ ಜೊತೆಗೆ ಫ್ರೆಂಡ್ಲಿ ಆಗಿ ಇರ್ತಾರೆ. ಟ್ರೆಡಿಷ್ನಲ್ ಆಗು ಓಕೆ, ಮಾಡ್ರನ್ ಆಗು ಕೂಡ ಓಕೆ. ಸದ್ಯಕ್ಕೆ ಅವಕಾಶಗಳು ಕೂಡ ಯಾವುದು ಕೈಯಲ್ಲೂ ಇಲ್ಲ. ಕೆರಿಯರ್ ಅಂತ ಫೋಕಸ್ಸು ಮಾಡ್ತಾ ಇಲ್ಲ. ಆದರೂ ಅದ್ಯಾಕೋ ಗೊತ್ತಿಲ್ಲ, 35 ಆಗ್ತಾ ಇದ್ರೂ ಮದುವೆ ಬಗ್ಗೆ ಚಿಂತನೆಯನ್ನು ಮಾಡಿಲ್ಲ. ಮದುವೆ ಯಾವಾಗ ಅನ್ನೋದ್ರ ಬಗ್ಗೆ ಎಲ್ಲೂ ಹೇಳೋಗಿಲ್ಲ. ಅದಲ್ಲದೇನೆ ಲವ್ ಬ್ರೇಕಪ್ಪು, ಲವ್ ಸ್ಟೋರಿ ಇದ್ಯಾವುದ್ರ ಬಗ್ಗೆಯೂ ಕೂಡ ಕೃಷಿ ಇಲ್ಲಿವರೆಗೂ ಎಲ್ಲೂ ಮಾತಾಡೂ ಇಲ್ಲ. ಹಾಗಾಗಿ ಮದುವೆ ಆಗದೆ ಇರೋ ಹೀರೋಯಿನ್ಸ್ಗಳ ಪೈಕಿ ಇವರು ಕೂಡ ಒಬ್ಬರು ಅಗ್ರಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಇನ್ನು ರಜನಿ ಅವರು ಅಮೃತ ವರ್ಷಿಣಿ ಸೀರಿಯಲ್ ಮುಖಾಂತರವಾಗಿ ತುಂಬಾನೇ ಫೇಮಸ್ ಆದಂಥ ನಟಿ. ಇತ್ತೀಚೆಗೆ ಅಲ್ಲೊಂದು ಇಲ್ಲೊಂದು ವಿಲನ್ ಪಾತ್ರದಲ್ಲಿ ನಟಿಸ್ತಿದ್ದಾರೆಗೆ ಹೊರತು ಸಿನಿಮಾಗಳಲ್ಲಾಗಲಿ ಅಥವಾ ಮೇನ್ ಹೀರೋಯಿನ್ ಪಾತ್ರಗಳಲ್ಲಾಗಲಿ ನಟಿಸ್ತಾ ಇಲ್ಲ. ರಜನಿ ಇತ್ತೀಚೆಗೆ ಒಬ್ಬ ಜಿಮ್ ಟ್ರೈನರ್ ಜೊತೆಗೆ ಓಡಾಡ್ತಿದ್ದಾರೆ ಅನ್ನೋದನ್ನು ಹೊರತುಪಡಿಸಿದ್ರೆ ಇವರ ಏಜು 38 ಆಗಿದೆ. 38 ವರ್ಷ ಆದ್ರೂ ಕೂಡ ಇವತ್ತಿಗೂ ಮದುವೆ ಆಗದೆ ಹಾಗೆ ಇದ್ದಾರೆ. ಅದಕ್ಕೆ ಕಾರಣಗಳು ಏನು ಅನ್ನೋದು ಗೊತ್ತಿಲ್ಲ. ಈಗಲೂ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋದನ್ನು ಹೇಳಲಾಗ್ತಿದೆಯೇ ಹೊರತು ಮದುವೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಅನ್ನು ಕೊಟ್ಟಿಲ್ಲ. ಸೊ ರಜನಿ ಅವರು ಮದುವೆ ಆಗದೆ ಇರೋದಕ್ಕೆ ಕಾರಣವೇನು? ಅವರ ವೈಯಕ್ತಿಕ ಕಾರಣನ ಅಥವಾ ಕೆರಿಯರ್ ಬಗ್ಗೆ ಚಿಂತೆನಾ ಅಥವಾ ಮದುವೆ ಅಂದ್ರೇನೆ ಜಿಗುಪ್ಸೆನಾ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಅವರು ಕನ್ಫರ್ಮ್ ಮಾಡಿಲ್ಲ. ಬಟ್ ಹೋದಲ್ಲಿ ಬಂದಲ್ಲಿ ರಜನಿ ಅವರಿಗೆ ನಿಮ್ಮ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ ಅಂತೂ ಎದುರಾಗ್ತಾನೆ ಇದೆ. ಸದ್ಯದ್ರಲ್ಲಿ ಗುಡ್ ನ್ಯೂಸ್ ಕೊಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಿತ್ಯಾ ಮೆನನ್ ಜೋಶ್ ಅನ್ನುವಂಥ ಸಿನಿಮಾ ಮುಖಾಂತರವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಜೋಶನ್ನು ತಂದರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದಾದ ನಂತರ ಮೈನಾ, ಕೋಟಿಗೊಬ್ಬಟ್ಟು ಹೀಗೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ರು. ನೋಡೋಕೆ ತುಂಬ ಅಂದರೆ ತುಂಬಾ ಮುದ್ದಾಗಿದ್ದಾರೆ. ಮಾತು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಎಲ್ಲರ ಜೊತೆಗೆ ಫ್ರೆಂಡ್ಲಿ ಆಗಿದ್ದಾರೆ. ಆದರೆ 37 ವರ್ಷ ಆದ್ರೂ ಕೂಡ ಇನ್ನು ಮದುವೆ ಆಗದೆ ಹಾಗೆ ಉಳ್ಕೊಂಡಿದ್ದಾರೆ. 1988 ಏಪ್ರಿಲ್ 8ರಂದು ಇವರ ಜನನ ಆಗತ್ತೆ. ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಹಿಂದಿ ಎಲ್ಲ ಭಾಷೆಯಲ್ಲೂ ಕೂಡ ಸಿನಿಮಾ ಮಾಡಿದ್ದಾರೆ. ಎಲ್ಲ ಭಾಷೆನೂ ಕೂಡ ಬರುತ್ತೆ. ಆದರೆ ಮದುವೆ ಅಂತ ಅಂದರೆ ಅದು ಯಾಕೋ ಗೊತ್ತಿಲ್ಲ, ಒಪ್ಪಿಗೆನೇ ಇಲ್ಲ. ನೋಡೋದಕ್ಕೆ ಸ್ವಲ್ಪ ಮಟ್ಟಿಗೆ ದಪ್ಪ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಚಬ್ಬಿಯಾಗಿ ಚೆನ್ನಾಗಿ ಕಾಣಿಸ್ಕೊಳ್ತಾರೆ. ಪ್ರೀತಿಯಲ್ಲಿ ಮೋಸ ಆಗಿದೆಯಾ ಅಥವಾ ಕೆರಿಯರ್ ಚಿಂತೆನ ಗೊತ್ತಿಲ್ಲ. ನಿತ್ಯ ಕೂಡ ಮದುವೆಯ ಬಗ್ಗೆ ಇವತ್ತಿನವರೆಗೂ ಎಲ್ಲೂ ಮಾತಾಡ್ದೇನೆ ಸೈಲೆಂಟ್ ಆಗಿದ್ದಾರೆ. ಸೊ ಆದಷ್ಟು ಬೇಗ ಮದುವೆ ಆಗಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ರು. ಅದ್ರ ಬಗ್ಗೆ ತಲೆ ಅಂತೂ ಕೆಡಿಸ್ಕೊಳ್ತಾ ಇಲ್ಲ ನಿತ್ಯ. ದಿವ್ಯಾ ಹುಡುಗ ಕೂಡ ಕನ್ನಡದಲ್ಲಿ ಒಂದೆರಡು ಸಿನಿಮಾ ಮಾಡಿದ್ದಾರೆ. ಇದೀಗ ಸೀರಿಯಲ್ಗಳನ್ನು ಮಾಡ್ತಾ ಇದ್ದಾರೆ. ಇವರಿಗೆ 35 ವರ್ಷ. 1990 ಜನವರಿ 16ರಂದು ಇವರ ಜನನ ಆಗತ್ತೆ. ಬಟ್ ಇಲ್ಲಿವರೆಗೂ ಕೂಡ ಮದುವೆ ವಿಚಾರ ಅಂತ ಬಂದಾಗ ಅರವಿಂದ್ KP ಅವ್ರ ಜೊತೆಗೆ ಓಡಾಡ್ತಾ ಇದ್ದಾರೆ, ಸುತ್ತಾಡ್ತಾ ಇದ್ದಾರೆ. ಆದರೆ ಮದುವೆ ಆಗ್ತೀವಿ, ಇವತ್ತೇ ಆಗ್ತೀವಿ, ಅವತ್ತೇ ಆಗ್ತೀವಿ ಅಂತ ಕನ್ಫರ್ಮೇಷನ್ ಮಾತ್ರ ಎಲ್ಲಿಯೂ ಕೊಟ್ಟಿಲ್ಲ. ಆದರೆ ದಿವ್ಯಾ ಹುಡುಗ ನೋಡೋದಕ್ಕೂ ಕೂಡ ಚೆನ್ನಾಗಿದ್ದಾರೆ, ಕ್ಯೂಟಾಗಿ ಮಾತಾಡ್ತಾರೆ. 35 ವರ್ಷ ಆದ್ರೂ ಇನ್ನೂ ಮದುವೆ ಆಗದೆ ಯಾಕೆ ಉಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದಲ್ಲದೆ ಲವ್ವಲ್ಲಿ ಇರೋದ್ರಿಂದ ಆದಷ್ಟು ಬೇಗ ಮದುವೆ ಆದರೆ ಏನಾಗತ್ತೆ? ಇಬ್ಬರು ಸುತ್ತಾಡ್ಕೊಂಡು ಓಡಾಡ್ಕೊಂಡು ಹಾಗೆ ಇದು ಬಿಡ್ತಿದ್ದೀರಾ ಅಂತ ಅಭಿಮಾನಿಗಳು ಪ್ರಶ್ನಿಸಿದ್ರು ಕೂಡ ದಿವ್ಯಾ ಮಾತ್ರ ಅದಕ್ಕೆ ಮೌನವಾಗೇ ಇದ್ದಾರೆ. ಸೊ ಹೇಗಿದ್ರು ಹುಡುಗನ ಹುಡ್ಕೊಂಡಿದ್ದೀರಾ, ಆದಷ್ಟು ಬೇಗ ಮದುವೆ ಆಗಿ ಲೈಫನ್ನು ಸೆಟಲ್ ಮಾಡ್ಕೊಳ್ಳಿ ಅಂತ ದಿವ್ಯಾಗೆ ಕಾಲೆಳೆಯೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ದಿವ್ಯಾ ಹುಡುಗ ಈ ವರ್ಷನಾದರೂ ಮದುವೆ ಆಗ್ತಾರಾ ಅನ್ನೋದನ್ನು ಕಾದ್ ನೋಡಬೇಕಿದೆ.